ಇರಾನ್ ಇಸ್ರೇಲ್ ನಡುವೆ ಈ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳಾಯಿತು. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರಾಗಿರುವಂತ ಜೆಪಿ ನಡ್ಡಾ ಒಂದು ಹೇಳಿಕೆ ಕೊಡ್ತಾರೆ. ನೋಡಿ, ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಪ್ಪು ಮಾಹಿತಿಗಳು ಹೋಗ್ತಿದೆ. ವಿಪಕ್ಷಗಳು ತಪ್ಪು ಮಾಹಿತಿಯನ್ನ ಹಬ್ಬಿಸ್ತಾ ಇದೆ. ವಿಪಕ್ಷಗಳು ಈ ತಪ್ಪು ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅವರಿಂದ ಭಾರತೀಯರ ರಕ್ಷಣೆಗೆ ನಾವು ಬದ್ಧರಿದ್ದೇವೆ, ನಾವು ಸೇಫಾಗಿ ಕರ್ಕೊಂಡ್ಬರ್ತೀವಿ. ಆದರೆ ವಿಪಕ್ಷಗಳು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಜೊತೆಯಲ್ಲಿ ಭಾರತದ ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ, ಅಂದರೆ ಇತರ ದೇಶಗಳ ಜೊತೆ ಇರುವಂಥ ಸಂಬಂಧ, ಯುದ್ಧದ ಸಂದರ್ಭದಲ್ಲಿ ನಾವಿರುವಂಥ ಅವರ ಜೊತೆಯಲ್ಲಿರುವಂಥ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಪಕ್ಷಗಳೇ ತಪ್ಪು ಮಾಹಿತಿಯನ್ನು ಹಬ್ಬಿಸ್ತಿದ್ದಾರೆ. ಆದರೆ ನಾವು ಭಾರತೀಯರ ರಕ್ಷಣೆಗೆ ಬದ್ಧರಾಗಿದ್ದೀವಿ ಅಂತ ಇವತ್ತು ಸದನದಲ್ಲಿ ಗುಡುಗಿದ್ರು. ಜೊತೆಯಲ್ಲಿ ಮುಂದುವರೆದಂತೆ ಜೆಪಿ ನಡ್ಡಾ ಅವರು ಮಾತನಾಡ್ತಾ ಹೋದ್ರು. ಅಂದ್ರೆ ನೋಡಿ, ಈಗ ವಿಪಕ್ಷಗಳಿಗೆ ಚರ್ಚೆಯಲ್ಲಿ ಯಾವುದೇ ರೀತಿಯಾದಂಥ ಆಸಕ್ತಿಗಳಿಲ್ಲ. ದೇಶದ ಬಗ್ಗೆ ಅಥವಾ ಚರ್ಚೆಯಲ್ಲಿ ಅವರಿಗೆ ಆಸಕ್ತಿನೇ ಇಲ್ಲ. ಯಾರಿಗೆ? ವಿಪಕ್ಷದವರಿಗೆ. ವಿಪಕ್ಷಗಳ ವರ್ತನೆ ಬೇಜವಾಬ್ದಾರಿತನದಿಂದ ಕೂಡಿಬಿಟ್ಟಿದೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ಹೇಳಿಕೆಗಳಿವೆಲ್ಲ. ಇರಾನ್ ಅಮೆರಿಕ ಯುದ್ಧವನ್ನ ನಾವು ಬೆಂಬಲಿಸಿಲ್ಲ. ನಾವು ರಾಜತಾಂತ್ರಿಕ ಮಾರ್ಗವಾಗಿ ಸಮಸ್ಯೆಗೆ ಒಂದು ಇತ್ಯರ್ಥ ಹಾಡೋದಕ್ಕೆ ನಾವು ಹೊರಟಿದ್ವಿ. ಕೂತು ಸಮಸ್ಯೆಗೆ ಪರಿಹಾರವನ್ನ ತಂದುಕೊಳ್ಳಬೇಕಾಗತ್ತೆ. ನಾವು ಶಾಂತಿ ಕಾಪಾಡುವವರ ಪರವಿರ್ತೇವೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನೋಡಿ, ವಿಪಕ್ಷಗಳಿಗೆ ಇವಾಗ ಬಂದು ಚರ್ಚೆ ಮಾಡೋದಕ್ಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಬೇಜವಾಬ್ದಾರಿತನದಿಂದ ಕೂಡ್ಕೊಂಡಿದ್ದಾರೆ. ನಾವು ಇರಾನ್ ಮತ್ತು ಅಮೆರಿಕ ಯುದ್ಧವನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲ ಕೊಟ್ಟಿಲ್ಲ. ಫಾರಿನ್ ಪಾಲಿಸಿ ಮೂಲಕ ಅಥವಾ ಡಿಪ್ಲೊಮೆಸಿ ಮೂಲಕ ಅದಕ್ಕೆ ಏನು ಹೆಜ್ಜೆ ಇಡಬೇಕು ಅದನ್ನು ಇಡ್ತಿದ್ದೀವಿ. ಯಾರು ಪೀಸು, ಈ ಶಾಂತಿಗೆ ಮನ್ನಣೆ ಕೊಡ್ತಾರಲ್ಲ, ನಾವು ಅವ್ರ ಪರ ಇದ್ದೀವಿ ಅಂತ ರಾಜ್ಯಸಭೆಯಲ್ಲಿ ಜೆಪಿ ನಡ್ಡಾ ಅವರು ಕೆಲ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪಿಸಿದರು. हम आगे बढ़ रहे हैं. बहुत दुख के साथ मुझे कहना पड़ रहा है कि विपक्ष का जो व्यवहार है वो बहुत ही गैर जिम्मेदाराना है, बहुत ही गैर जिम्मेदाराना है और यह निंदनीय भी है. इसको जितनी निंदा की जाए वो कम है. इनका इंटरेस्ट न देश में है, न इनका इंटरेस्ट डिबेट में है. ಇರಾನ್ ಇಸ್ರೇಲ್ ನಡುವೆ ಆಗ್ತಿರುವಂತಹ ಯುದ್ಧದ ವಿಚಾರದಲ್ಲಿ ಈಗ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 10ನೇ ದಿನಕ್ಕೆ ಕಾಲಿಡ್ತಿರುವಂತಹ ಇರಾನ್ ಇಸ್ರೇಲ್ ಯುದ್ಧದ ವಿಚಾರ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತದ ಇಂಧನ ಭದ್ರತೆ ಮೇಲೂ ಕೂಡ ಇದು ಎಫೆಕ್ಟ್ ಆಗ್ತಿದೆ. ಭಾರತದ ಗೌರವದ ಮೇಲೂ ಕೂಡ ಪರಿಣಾಮಗಳು ಬೀರ್ತಾ ಇದೆ ಈ ಯುದ್ಧ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಂದ 50% ಅಷ್ಟು ಕಚ್ಚಾ ತೈಲವನ್ನು ನಂಬಿಕೊಂಡಿದ್ದೀರಾ ನೀವು. ಈಗ ಯುದ್ಧದ ಪರಿಣಾಮ ಆರ್ಥಿಕ ಸ್ಥಿರತೆ ಮೇಲೂ ಕೂಡ ಒಂದು ಸಮಸ್ಯೆ ಆಗುತ್ತೆ. ಸುಮಾರು 1 ಕೋಟಿ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಆಯಾ ದೇಶಗಳಲ್ಲಿ. ಅವರ ರಕ್ಷಣೆ, ಜೀವನ, ಅಲ್ಲಿನ ಸ್ಥಿರತೆ ಮೇಲೆ ನಿಂತಿದೆ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಸದ್ಯ ಭಾರತದ ಮೇಲೆ ಈ ಯುದ್ಧದ ಪರಿಣಾಮಗಳು ಬೀಳ್ತಾ ಇದೆ. ಅದರಲ್ಲೂ ಕೂಡ ಭಾರತದ ಇಂಧನ ಭದ್ರತೆಯ ಮೇಲೆ ಎಫೆಕ್ಟ್ ಆಗ್ತಿದೆ. ಈ ಪರಿಸ್ಥಿತಿ ನಿಭಾಯಿಸಬೇಕು. ಈ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಂದ 50% ಅಷ್ಟು ಕ್ರೂಡ್ ಆಯಿಲ್ಗಳ ಮೇಲೆ ನಾವು ನಿಂತಿದ್ದೀವಿ. ಇದು ನಮ್ಮ ಆರ್ಥಿಕತೆ ಮೇಲೆ ಸವಾಲು. ಸುಮಾರು 1 ಕೋಟಿಯ ಭಾರತೀಯರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ರಕ್ಷಣೆ ಅವೆಲ್ಲದ್ರ ಮೇಲೆ ನಿಂತಿದೆ. ಹಾಗಾಗಿ ಸರಿಯಾಗಿ ಈ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅನ್ನೋ ಅಂಶವನ್ನ ರಾಜ್ಯಸಭೆಯಲ್ಲಿ ಇವತ್ತು ಪ್ರಸ್ತಾಪ ಮಾಡೋ ಕೆಲಸವನ್ನ ಎಐಸಿಸಿಯ ಅಧ್ಯಕ್ಷರು, ರಾಜ್ಯಸಭೆಯ ಸದಸ್ಯರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪಿಸಿದರು.